ಪಕ್ಷದಲ್ಲಿ ಇದಾರಾ ಸರ್? ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ಜಿಲ್ಲೆಯ ರೈತರು ಹೋರಾಟ ಯಾವುದಕ್ಕೂ ಭಾಗಿಯಾಗ್ತಾ ಇಲ್ವಲ್ಲ, ಸಕ್ರಿಯವಾಗಿದ್ದಾರೆ. ಹೇಳ್ತೀನಿ ಅವ್ರು ಭಾಗಿಯಾಗಕ್ಕೆ. ಕೇಳ್ಕೊಂಡು ಬರ್ಬೇಕಾದ ಸರ್, ನಿಮ್ಮ ಹತ್ರ ಕೇಳ್ಕೊಂಡು ಬರ್ಬೇಕ ಅವರು ಅಂತ. ಯಾರು ಇಲ್ಲ, ನಮ್ಮ ಲೀಡ್ರ್ ಅಲ್ಲ, ನಮ್ಮ ಲೀಡ್ರು ಅವ್ರಿಗೆ ಸಲಹೆ ಕೊಡೋಕೆ ಅಧಿಕಾರ ನನಗಿದೆ, ಅವ್ರು ಹೇಳೋ ಮಾತು ಕೇಳೋ ಅಧಿಕಾರ ಅವ್ರಿಗೂ ಇದೆ, ಅದರಿಂದ ಸಲಹೆ ಕೊಡ್ತೀನಿ. ಏನಿಲ್ಲ, ಬರ್ತಾರೆ. ಸ್ವಲ್ಪ ರಾಜಕೀಯದ ಬೆಳವಣಿಗೆಯಿಂದ ಬರ್ತಾರೆ ಬೇಗ ಅವರು. ನೆಕ್ಸ್ಟ್, ಧನ್ಯವಾದ. ದೇಶದ ಅಭಿವೃದ್ಧಿ ಆಗ್ಬೇಕಾದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಆದರೆ ದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು. ಈಗ ಪದೇ ಪದೇ ಎಲೆಕ್ಷನ್ಗಳು ಬರೋದ್ರಿಂದ ಪದೇ ಕೋಡ್ ಆಫ್ ಕಂಡಕ್ಟ್ ಬರ್ತದೆ. MLC ಎಲೆಕ್ಷನ್ ಬರಲಿ 45 ದಿನ, MLA ಎಲೆಕ್ಷನ್ ಬರಲಿ 45 ದಿನ, ಜಿಲ್ಲಾ ಪಂಚಾಯಿತಿ ಬರಲಿ 45 ದಿನ, ಗ್ರಾಮ ಪಂಚಾಯಿತಿ ಬರಲಿ 45 ದಿನ, MP ಎಲೆಕ್ಷನ್ ಬರಲಿ 45 ದಿನ, ಬೈ ಎಲೆಕ್ಷನ್ ಬರಲಿ ಹಿಂಗೆ ಬಂದು ಏನಾಗ್ತದೆ, ಅಧಿಕಾರಿಗಳು ಕೆಲಸನೇ ಮಾಡಲ್ಲ. ಅದರಿಂದ ಎಷ್ಟು ಕೋಟ್ಯಾಂತರ ರೂಪಾಯಿ ವೇಸ್ಟ್ ಆಗ್ತಾ ಇದೆ. ಒಂದು ಎಲೆಕ್ಷನ್ ಆದರೆ ಒಂದ್ಸರಿ ಎಲ್ಲ ಕ್ಲಿಯರ್ ಆಗೋಗ್ತದೆ. ಯಾರನ್ನ ಬರಲಿ ಅಧಿಕಾರಕ್ಕೆ 100% ಸಾಧ್ಯ ಮಾಡ್ಬೋದು. ಹಿಂದೆ ಎಲ್ಲ ನಮ್ಮ ಸ್ವಾತಂತ್ರ್ಯ ಬಂದಾಗ ಪ್ರಾರಂಭದಲ್ಲಿ ಒಂದೇ ಎಲೆಕ್ಷನ್ ಇದ್ದಿದ್ದು, ಆಮೇಲೆ ಬರ್ತಾ ಈಗಾಗೋಗ್ಬಿಟ್ಟಿದೆ ಅಷ್ಟೇ. ಒಳ್ಳೇದು, ಆ ಸಲಹೆ ಒಳ್ಳೇದು. ಈಗಾಗಲೇ ಚರ್ಚೆಗೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ, ಅಭಿಪ್ರಾಯಗಳು ತಗೊಳ್ಳೋಣ, ಬರಲಿ. ಇದು 6ನೇ ಸರಿ ಅರ್ಜಿ ಹಾಕೊಂಡಿರೋದು. DK ಶಿವಕುಮಾರ್ ಅವ್ರಿಗೆ ಧೈರ್ಯ ಇಲ್ಲ, ಎಲೆಕ್ಷನ್ ಮಾಡೋ ಧೈರ್ಯ ಇಲ್ಲ. ಅದಕ್ಕೆ ಪ್ರತಿ ಸರಿನೂ ಹೋದ ಸರಿ ಏನು ಕಾರಣ ಕೊಟ್ಟರು, ಅದ್ರ ಹಿಂದಿನ ಸರಿ ಏನು ಕಾರಣ ಕೊಟ್ಟರು, ಟೈಮ್ ಬೇಕು ನಮಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಇನ್ನೊಂದು ಸರಿ ನಮಗೆ ನಾನು ಹೊಸ್ದಾಗಿ ಬಂದ್ಬಿಟ್ಟಿದ್ದೀನಿ ಅಂತೇನೋ ಅರ್ಜಿ ಹಾಕೊಂಡಿರ್ಬೇಕು. ಈಗ ಇದ್ರ ಎಲೆಕ್ಷನ್ ಯಾವುದು SIR ಅಂತ ಹಾಕೊಂಡಿದ್ದಾರೆ. ಮುಂದೆ ಬಂದರೆ ಇದಾಗ್ತಾರೆ, ಏನು ಯುಗಾದಿ ಹಬ್ಬ ಬಂತು, ಅದಕ್ಕೋಸ್ಕರ ಹಾಕಿದ್ದಾರೆ. ಆಮೇಲೆ ಸ್ಕೂಲ್ಗಳು ಮಾರ್ಚ್ ಆದ್ಮೇಲೆ ಅಲ್ಲ ಫೆಬ್ರವರಿ ಆದ್ಮೇಲೆ ಸ್ಕೂಲ್ಗಳು ಶುರು ಆಗ್ತದೆ, ಎಕ್ಸಾಮ್ಸು ಸ್ಕೂಲ್ಗಳು ಅಂತ ಹಾಕೊಳ್ಳಿ. ಕಾಂಗ್ರೆಸ್ DK ಶಿವಕುಮಾರ್ ಅವರು ಒನ್ಲಿ ಹೈಕಮಾಂಡ್ಗೆ ATM ಅಷ್ಟೇ ಕಲೆಕ್ಷನ್ ಮಾಡಿ ಕೊಡೋಕ್ಕೆ ಬಂದಿರೋದು ಅವರಷ್ಟೇ.